ನೀವು ನೋಡ್ದಂಗೆ ತುಂಬ ಅದ್ರ ಬಿಗ್ಗೆಸ್ಟ್ ಚಾಲೆಂಜ್ ಈ ಸೋಲ್ಜರ್ಸ್ಗಳು ಫೇಸ್ ಮಾಡೋದು ಏನು ಸರ್ ವಾರ್ ಟೈಮಲ್ಲಿ? ವಾರ್ ಟೈಮಲ್ಲಿ ನೋಡಿ, ಈಗ ಮೊದಲು ಏನಾಗ್ತಾಯಿತ್ತು, ಸೊ ಪ್ರೆಸೆಂಟ್ ಸಿನಾರಿಯೋ ಐ ಆಮ್ ಟಾಕಿಂಗ್ ಅಬೌಟ್, ಅವ್ರಿಗೆ ಈಗ ಎಕ್ವಿಪ್ಮೆಂಟೇ ಆಗಲಿ, ಒಂದು ವೆಪನ್ ಸಿಸ್ಟಮೇ ಆಗಲಿ, ಅಥವಾ ರಾಷನ್ಸ್ ಮತ್ತು ಯೂನಿಫಾರ್ಮ್ಸ್, ಆಮೇಲೆ ಈಗ ಆಲ್ಟಿಟ್ಯೂಡಲ್ಲಿ ವಾರ್ ಮಾಡಬೇಕಾದ್ರೆ ಏನೆಲ್ಲ ಎಕ್ವಿಪ್ಮೆಂಟ್ಸ್ ಬೇಕು ಅದೆಲ್ಲ ಒಳ್ಳೆ ಕಂಡೀಷನಲ್ಲಿದೆ. ಮೊದಲು ಆ ಥರ ಇರಲಿಲ್ಲ. ನಾನು ಸ್ಟಾರ್ಟಿಂಗಲ್ಲಿ ಜಾಯ್ನ್ ಆದ 1988 ಆಗಿನ ಪರಿಸ್ಥಿತಿ ಮತ್ತು ಈಗಿನ ಪರಿಸ್ಥಿತಿ ಬಹಳ ಬದಲಾವಣೆ ಆಗಿದೆ. ಅಂದರೆ ಎಕ್ವಿಪ್ಮೆಂಟೇ ಆಗಲಿ, ಅಥವಾ ವೆಪನ್ ಸಿಸ್ಟಮೇ ಆಗಲಿ, ಅಥವಾ ಕ್ಲೋತಿಂಗೇ ಆಗಲಿ, ರಾಷನ್ಸೇ ಆಗಲಿ, ಅದೆಲ್ಲ ಕಂಡೀಷನ್ಸು ಒಳ್ಳೆ ಕ್ವಾಲಿಟಿ ಬರ್ತಾಯಿದೆ ಈಗ. ಸೊ ಅದರಿಂದ ಸೈನಿಕರಿಗೆ ಯಾವುದೇ ಒಂದು ಕಷ್ಟ ಇಲ್ಲ ಈಗ ವಾರ್ ಮಾಡೋದು ಅಂದರೆ ವೆಪನ್ ಸಿಸ್ಟಮೇ ಆಗಲಿ ಅಥವಾ ವೆಹಿಕಲ್ ಸಿಸ್ಟಮೇ ಆಗಲಿ, ಎಲ್ಲ ರೀತಿಯ ಒಂದು ಅನುಕೂಲಗಳಿದ್ದಾವೆ ಈಗ ನಾವು ಯುದ್ಧಕ್ಕೆ. ಕಷ್ಟಗಳೇನಿತ್ತು ಆವಾಗ ಏನಾಗ್ತಾಯಿತ್ತು ಅಂದರೆ BPJ ಅಂತ ಹೇಳ್ತೀವಿ, ಬುಲೆಟ್ ಪ್ರೂಫ್ ಜಾಕೆಟ್ಸು ಮೇಯ್ನ್. ಅದೇ ಒಬ್ಬ ಸೈನಿಕನಿಗೆ ಎನಿಮಿ ಜೊತೆ ವಾರ್ ಮಾಡಬೇಕಾದ್ರೆ ಮೇಯ್ನ್ ಬಂದುಬಿಟ್ಟು ಅವನ ರಕ್ಷಣೆಗೆ ಕೆಲವೊಂದು ಅಂದರೆ ಬೂಟ್ಸ್ ಅಂದರೆ ಸ್ನೋ ಬೂಟ್ಸ್ ಅಂತ ಹೇಳ್ತೀವಿ, ಅದು ಮತ್ತು ಗಮ್ ಬೂಟ್ಸ್ ಅಂತ ಹೇಳ್ತೀವಿ. ಆ ಬೂಟ್ಸ್ ಎಕ್ವಿಪ್ಮೆಂಟೇ ಆಗಲಿ ಅಥವಾ ಬುಲೆಟ್ ಪ್ರೂಫ್ ಜಾಕೆಟ್ಸೇ ಆಗಲಿ, ವೆಪನ್ ಸಿಸ್ಟಮ್ ಆಗಲಿ. ವೆಪನ್ ಅವಾಗ ಏನು 303 ಇತ್ತು, ಅದು ಒಂದು ಸಲ ಕಾಕ್ ಮಾಡಬೇಕಾಯಿತು, ಒಂದು ರೌಂಡ್ ಫೈರ್ ಮಾಡಬೇಕಾಯಿತು. ಈಗ AK-47 ಇದೆ, 40 ರೌಂಡ್ಸ್ ಒಂದೇ ಸಲ ಮ್ಯಾಗ್ಝಿನಲ್ಲಿ ಫಿಕ್ಸ್ ಮಾಡಿ ಒಂದು ಸಲ ಕಾಕ್ ಮಾಡಿದ್ರೆ ಬರಷ್ಟು ಫ್ರೈ 40 ಸಲ ನಾವು ಒಂದೇ ಸಲ ಫೈರ್ ಮಾಡ್ಬೋದು. ಅಷ್ಟೊಂದು ಸಿಸ್ಟಮ್ ಚೇಂಜ್ ಆಗಿದೆ ಈಗ. ಸೊ ಅದರಿಂದ ಮೊದಲಿಗೆ ಹೀಗೆ ಭಾಳ ಅಂದರೆ ಯುದ್ಧ ಮಾಡೋದೇನು ಅಷ್ಟೊಂದು ಕಷ್ಟ ಇಲ್ಲ ಈಗ. ಇನ್ನು ಟಾಪ್ ಎಕ್ವಿಪ್ಮೆಂಟ್ಸ್ ಅಂದರೆ ಗನ್ಸ್ಗಳು ಯೂಶಲಿ ಏನೇನಿರುತ್ತೆ ಸರ್ ನಮ್ಮ ಇವತ್ತಿನ ಇಂಡಿಯನ್ ಆರ್ಮಿನಲ್ಲಿ? ಗನ್ನಲ್ಲಿ ನಮಗೆ ಬಂದುಬಿಟ್ಟು ಮೇಯ್ನ್ ಬಂದುಬಿಟ್ಟು ಸ್ಮಾಲ್ ವೆಪನ್ಸ್ ಇರುತ್ತೆ. ಅಂದರೆ AK-47 ಆಗಲಿ, ರಾಕೆಟ್ ಲಾಂಚರ್ ಇದೆ, ಆಮೇಲೆ ಗ್ರೆನೇಡ್ ಲಾಂಚರ್ಸ್ ಇದೆ. ಗ್ರೆನೇಡ್ ಲಾಂಚರ್ಸ್ ಅಂದರೆ ಒಂದು ಗ್ರೆನೇಡ್ಸ್ ಹಾಕಿ ನಾವು ಫೈರ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಹೋಗಿ ಆ ರೇಂಜ್ ಫಿಕ್ಸ್ ಮಾಡಿದ್ರೆ ಆ ರೇಂಜಲ್ಲಿ ಹೋಗಿ ಬೀಳುತ್ತೆ. ಆ ಒಂದು ಗ್ರೆನೇಡ್ ಇರುತ್ತೆ 36 ಫೀಟ್ ರೇಡಿಯಸಲ್ಲಿ ಬರ್ಸ್ಟ್ ಆಗುತ್ತೆ. 36 ಫೀಟ್ ರೇಡಿಯಸಲ್ಲಿ ಬರ್ಸ್ಟ್ ಆಗುತ್ತೆ. ಅದರಲ್ಲಿ ಸ್ಪ್ಲಿಂಟರ್ಸ್ ಇರುತ್ತೆ, 36 ಸ್ಪ್ಲಿಂಟರ್ಸ್ ಇರುತ್ತೆ. ಆ ಸ್ಪ್ಲಿಂಟರ್ ಹೋಗಿ ಹೊಡೆದ್ರೆ ಅದು ಡೀಪ್ ಇಟ್ ವಿಲ್ ಎಂಟರ್ ಡೀಪ್ ಇಂಟು ದಿ ಸ್ಕಿನ್. ಅದು ಕಣ್ಣು ಭಾಗದಲ್ಲೇ ಆಗಲಿ, ಎದೆ ಭಾಗದಲ್ಲೇ ಆಗಲಿ, ಅಥವಾ ನಮ್ಮ ಚೆಸ್ಟ್ ಭಾಗದಲ್ಲೇ ಆಗಲಿ ಹೋಗಿ ಹೊಡೆದ್ರೆ ಸಾಯೋದಂತೂ ಖಂಡಿತ. ಸೊ ಅಷ್ಟೊಂದು ಎಫೆಕ್ಟಿವ್ ಇರುತ್ತೆ ಅದು. ಸೊ ಒಂದು ಗ್ರೆನೇಡಲ್ಲಿ 36 ಸ್ಪ್ಲಿಂಟರ್ಸ್ ಇರುತ್ತೆ. 36 ಸ್ಪ್ಲಿಂಟರ್ಸ್ ಇರುತ್ತೆ. ಅದು ಡಿಸ್ಟ್ರಾಯ್ ಆದಾಗ ಆ ಸ್ಪ್ಲಿಂಟರ್ಸು ಬೇರೆ ಬೇರೆ ಕಡೆ ಡೈರೆಕ್ಷನಲ್ಲಿ ಹೋಗಿ ಹೊಡಿತವೆ ಅವು. ಸೊ ಆ ರೀತಿ ಹೌದು, ಅದೇ ಸಿನಿಮಾದಲ್ಲಿ ನೋಡಿರೋದು. ಹೌದು, ಪಿನ್ ಇರುತ್ತೆ. ಆ ಪಿನ್ ಓಪನ್ ಮಾಡಿದ್ಮೇಲೆ ಅದು ಆ್ಯಕ್ಟಿವ್ ಆಗುತ್ತೆ. ವಿತಿನ್ 30 ಸೆಕೆಂಡ್ಸಲ್ಲಿ ಅದು ಬರ್ಸ್ಟ್ ಆಗಿಬಿಡುತ್ತೆ. ಆ ಪಿನ್ ತೆಗೆದ ತಕ್ಷಣ 30 ಸೆಕೆಂಡ್ಸಲ್ಲಿ ನಾವು ತೆಗೆದು ಎಸೆದ್ಬಿಡ್ಬೇಕು. ಅದಕ್ಕೆ ಒಂದು ಪರ್ಟಿಕ್ಯುಲರ್ ಒಂದು ಹೈಟ್ ಇರುತ್ತೆ. ಆ ಹೈಟಲ್ಲಿ ಹೋಗಿ ಬಿದ್ರೇ ಅದು ಡಿಸ್ಟ್ರಾಯ್ ಆಗೋದು. ಈಗ ರೋಲ್ ಮಾಡಿದ್ರೆ ಅದು ಬಿಡೋದಿಲ್ಲ, ಅದಕ್ಕೆ ಒಂದು ಇಂಪ್ಯಾಕ್ಟ್ ಬೀಳಬೇಕು ಆ ಗ್ರೆನೇಡ್ಗೆ. ಸೊ ಅದೇ ರೀತಿ ರಾಕೆಟ್ ಲಾಂಚರ್ಸ್ ಇರುತ್ತೆ. ರಾಕೆಟ್ ಲಾಂಚರ್ಸ್ ದೊಡ್ಡದು ಇರುತ್ತೆ. ನಾನು ಕೆಲವು ಸಲ ಯೂಸ್ ಮಾಡಿದ್ದೀನಿ. ನಾನು ಒಮ್ಮೆ ಮಿಲಿಟೆಂಟ್ಸ್ಗೆ ಎಗನೆಸ್ಟ್ ಒಂದು ಸಲ ಯೂಸ್ ಮಾಡಿದೆ ನಾನು ಪರ್ಸ್ನಲಾಗಿ. ನಮ್ಮ ಟ್ರೈನಿಂಗ್ ಕೊಡ್ತಾರೆ ರಾಕೆಟ್ ಲಾಂಚರ್ದು. ಸೊ ಅದೇ ರೀತಿ ಮೀಡಿಯಮ್ ಮಿಷನ್ ಗನ್ಸ್ ಇರುತ್ತೆ, ಆಮೇಲೆ ಪಿಸ್ಟಲ್ಸ್ ಇರುತ್ತೆ ನಮ್ಮ ಹತ್ರ. ಆಮೇಲೆ ಈಗ ಬೇರೆ ಬೇರೆ ಇದರಲ್ಲಿ ಹೋದರೆ, ಈಗ ಆರ್ಟ್ಲರೀಸಲ್ಲಿ ಹೋದರೆ ಬಫೋರ್ಸ್ ಗನ್ಸ್ ಇರುತ್ತೆ. ಅದು ಹೈ ರೇಂಜ್ ಇರುತ್ತೆ. ಮತ್ತು ಏರ್ ಡಿಫೆನ್ಸ್ ಆರ್ಟ್ಲರಿಗೆ ಹೋದರೆ ಅವ್ರ ಹತ್ರ ಬೇರೆ ಥರ ಇರುತ್ತೆ. ಅಂದರೆ ಏರ್ ಡಿಫೆನ್ಸ್ ಆರ್ಟಿಲರಿಯವರು ಈ ಫೈಟರ್ ಏರ್ಕ್ರಾಫ್ಟ್ಸ್ ಎಲ್ಲ ಇರುತ್ತಲ್ಲ, ಅದನ್ನು ಶೂಟ್ ಮಾಡ್ತಾರೆ. ಅದಕ್ಕೆ 2 ಕಿಲೋಮೀಟರ್ ರೇಂಜ್ ಇರುತ್ತೆ. ಈಗ ರಾಕೆಟ್ ಲಾಂಚರ್ಸ್, ಈಗ ರಾಡಾರ್ಸ್ ಇರುತ್ತೆ. ರಾಡಾರ್ಸು ಫ್ಲೈ ಕ್ಯಾಚರ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಲಾಕ್ ಮಾಡುತ್ತೆ 3 ಗನ್ಸು ಅದು ಫೈರ್ ಮಾಡಿದಾಗ ಅದು ಕಂಟ್ರೋಲ್ ಮಾಡುತ್ತೆ. ಈಗ ಒಂದು ಸಲ ಇದು ಟಾರ್ಗೆಟ್ನ ಲಾಕ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಅದೇ ಎಂಗೇಜ್ ಮಾಡುತ್ತೆ. ಅದೇ ಆ ಟಾರ್ಗೆಟು ಇದಕ್ಕೆ ಬಂದಾಗ, ರೇಂಜ್ ಬಂದಾಗ ಅದೇ ಶೂಟ್ ಮಾಡುತ್ತೆ. ಸೊ ಆ ಥರ ಎಲ್ಲ ಸಿಸ್ಟಮ್ಸ್ ಇದೆ ಈಗ.